ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಕತೆ ಹೇಳ್ತೀನಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಆದಂಥ ಒಂದು ನೈಜ ಘಟನೆ. ಹಿಂದೆ ಕುಂದಾಪುರದ ಹಾಂಟೆಡ್ ಹೌಸ್ ಬಗ್ಗೆ ಒಂದು ಕತೆ ಮಾಡಿದ್ದೆ. ಅದನ್ನೇನು ಯಾರು ನೋಡಿಲ್ಲೋ ಈಗಲೂ ಹೋಗಿ ನೋಡಿ. ಇನ್ನು ಇವತ್ತಿನ ಕತೆ ಒಂದು ನೈಜ ಘಟನೆ. ನಿಮಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೋಣ. ಶಿವಮೊಗ್ಗ ಅಂದ ಕೂಡಲೇ ನಮಗೆ ಮೇನ್ ಆಗಿ ನೆನಪಾಗುವುದೇ ಅಲ್ಲಿನ ಪ್ರಾಕೃತಿಕ ಸೌಂದರ್ಯ. ಅದರಲ್ಲೂ ತೀರ್ಥಹಳ್ಳಿಯಲ್ಲಂತೂ ಈ ಒಂದು ಸೌಂದರ್ಯ ಅತ್ಯಂತ ಸೊಬಗಾಗಿದೆ ಅಂತ ಹೇಳ್ಬೋದು. ನಾನು ಕೂಡ ತುಂಬ ಸಲ ಅಲ್ಲಿಗೆ ಪ್ರಯಾಣ ಮಾಡಿದ್ದೆ. ನನಗೆ ಈ ಕತೆ ಕೊಟ್ಟವರು ನನ್ನೊಬ್ಬ ಸಬ್ಸ್ಕ್ರೈಬರ್ ಮೇಲ್ ಮೂಲಕ ನನಗೆ ಈ ಕತೆ ತಿಳಿಸಿದರು. ಅವರು ಆ್ಯಕ್ಚುಲಿ ಮೂಲತಃ ಬೆಂಗಳೂರವರು. ತನ್ನ ಮಕ್ಕಳೊಟ್ಟಿಗೆ ಬೆಂಗಳೂರಲ್ಲಿ ವಾಸವಾಗಿದ್ದರು. ಹಾಗೆ ಆವಾಗವಾಗ ತನ್ನ ತಾಯಿ ನೋಡಲಿಕ್ಕೆ ಅವರು ಶಿವಮೊಗ್ಗಕ್ಕೆ ಬರ್ತಿದ್ರು. ಹೀಗಿರುವಾಗ ಒಂದಿನ ಬಂದಾಗ ಅವರು ಹಾಗೆ ಅವರ ಮಕ್ಕಳೆಲ್ಲ ಆ ಮನೆಯ ಹಾಲಲ್ಲಿ ಕೂತು ಅಜ್ಜಿಯೊಟ್ಟಿಗೆ ಮಾತಾಡ್ತಿರ್ತಾರೆ. ಆವಾಗ ಅಜ್ಜಿ ಹೇಳಿದಂಥ ಒಂದು ನೈಜ ಘಟನೆ ಅದು. ಹೀಗೆ ಕೇಳ್ತಾ ಹೋಗಿ. ಅದು ಅಜ್ಜನ ಲೈಫಲ್ಲಿ ಆದಂಥ ಒಂದು ಘಟನೆ. ಅದು 90ಸ್ನ ಕಾಲಘಟ್ಟ. ಆವಾಗ ಅಜ್ಜಿಯಾಗಿ ಅವರ ಗಂಡ ತೀರ್ಥಹಳ್ಳಿಯ ಒಂದು ಗ್ರಾಮದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ವಾಸವಾಗಿದ್ರು. ಆವಾಗಿನ ಮನೆಯೆಲ್ಲ ಇವಾಗಿನ ಥರ ಪಕ್ಕಪಕ್ಕದಲ್ಲಿ ಇರಲಿಲ್ಲ, ತುಂಬ ದೂರ ಇರ್ತಿತ್ತು. ಸೊ ಅಕ್ಕಪಕ್ಕದಲ್ಲಿ ಏನೇ ಆದರೂ ಕೂಡ ಒಬ್ಬರಿಗೊಬ್ಬರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅಂಥ ಒಂದು ವಾತಾವರಣದಲ್ಲಿ ಅಜ್ಜಿ ವಾಸವಾಗಿದ್ದರು. ಹಾಗೆ ಅವರು ಅವರ ಜೀವನ ನಡೆಸಲಿಕ್ಕೆ ಬೇಸಾಯ ಮಾಡ್ತಿದ್ರು. ತಮ್ಮ ಹತ್ರ ಇದ್ದ ಒಂದು ಸಣ್ಣ ಗದ್ದೆಯಲ್ಲಿ ತಮಗೆ ಬೇಕಾದ ಬೆಳೆನ ಬೆಳೆದು ಅದನ್ನ ಕಾವಲು ಕಾಯ್ತಿದ್ರು. ಹಾಗೆ ಅವರು ತಮ್ಮ ಮಗನೊಟ್ಟಿ ಕೂಡ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬಾಳ್ವೆ ಮಾಡ್ತಿದ್ರು. ಹೀಗಿರುವಾಗ ಒಂದೇನೇನಾಗುತ್ತೆ, ಅವರು ಬೇಸಾಯ ಮಾಡ್ತಿದ್ದ ಬೆಳೆಗಳೆಲ್ಲ ನಾಶವಾಗಲಿಕ್ಕೆ ಶುರುವಾಗುತ್ತೆ. ರಾತ್ರಿ ನಿದ್ದೆ ಮಾಡಿದ ನಂತರ ಬೆಳಗೆದ್ದು ನೋಡಿದಾಗ ಅವರು ಬೆಳೆದಂಥ ಎಲ್ಲ ಪದಾರ್ಥಗಳು, ಅಂದರೆ ಭತ್ತ ಆಗಲಿ ಬೇರೆ ಏನೇ ಪದಾರ್ಥಗಳು ಕೂಡ ಹಾಳಾಗಿದ್ದವು. ಅಕ್ಕಪಕ್ಕದಲ್ಲಿ ಯಾವುದೇ ಒಂದು ಮನೆ ಕೂಡ ಇಲ್ಲ. ಯಾರಾದರೂ ಶತ್ರುಗಳು ಹೀಗೆ ಮಾಡಿರ್ಬೋದಂತ ಯೋಚನೆ ಕೂಡ ಅವರಿಗೆ ಮಾಡಲಿಕ್ಕಾಗಲಿಲ್ಲ. ಯಾರೋ ಬೇಕಂತಲೇ ಬಂದು ಈ ರೀತಿ ಮಾಡ್ತಿದ್ದಾರೆ ಅನ್ನೋವಾಗಿತ್ತು. ಅದಲ್ಲದೆ ಅಕ್ಕಪಕ್ಕ ಕಾಡಿದ್ದರಿಂದ ಮೋಸ್ಟ್ಲಿ ಕಾಡು ಪ್ರಾಣಿಗಳ ಕಾಟ ಇರ್ಬೋದಂತ ಅವರು ಕೂಡ ಸುಮ್ಮನಾಗ್ತಾರೆ. ಬಟ್ ಹೋಗ್ತಾ ಏನಾಗುತ್ತೆ, ಆ ಒಂದು ಕಾಟ, ಆ ಒಂದು ತೊಂದರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ನೋಡಿ ಅಜ್ಜಂಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಹೊಟ್ಟೆಗೆ ತಿನ್ನಲಿಕ್ಕೆ ಅನ್ನ ಕೂಡ ಇಲ್ಲ, ಆ ರೀತಿ ಅವರಿಗೆ ಆಗಿ ಹೋಗುತ್ತೆ. ಸೊ ಆವಾಗ ಅಜ್ಜ ಒಂದು ನಿರ್ಧಾರ ಮಾಡ್ತಾರೆ. ರಾತ್ರಿ ಹೊತ್ತು ಗೆದ್ದೆ ಹತ್ತಿರ ಒಂದು ಟೆಂಟ್ ಹಾಕಿ, ಅಂದರೆ ಒಂಥರದ ಮನೆ ಮಾಡಿ ಅಲ್ಲಿ ವಾಸವಿರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ರಾತ್ರಿ ನಿದ್ರೆ ಮಾಡದೆ ಅಲ್ಲಿ ಕಾವಲು ಕಾಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜನ ಆ ನಿರ್ಧಾರಕ್ಕೆ ಅಜ್ಜಿ ಅಪೋಸ್ ಮಾಡ್ತಾರೆ. ಒಬ್ಬರಿರೋದು ಅಷ್ಟೊಂದು ಒಳ್ಳೆಯದಲ್ಲ, ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು ಅಂತ. ಬಟ್ ಅಜ್ಜ ಕೇರ್ ಮಾಡಲ್ಲ, ನನಗೆ ಅಲ್ಲಿ ಹೋಗಲೇಬೇಕು ಅಂತ ಅದೇ ದಿನ ಒಂದು ರೀತಿಯ ಟೆಂಟ್ ರೀತಿ ಮಾಡಿ ಅಲ್ಲಿ ವಾಸವಿರಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನೈಟ್ ಟೈಮ್ ಮಾತ್ರ. ಹಾಗೆ ಆ ದಿನ ಬೆಳೆಗಳು ಹೇಗೆ ನಾಶವಾಗುತ್ತೆ ನಾನು ನೋಡ್ತೀನಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ಅಂದರೆ ನಿದ್ದೆ ಮಾಡದೆ ಕಾವಲು ಕಾಯ್ತಾ ಕೂರ್ತಿರ್ತಾರೆ. ಸೊ ಇಲ್ಲಿ ಅಜ್ಜ ಒಬ್ಬರೇ ಗದ್ದೆಯಲ್ಲಿ ಮಲಗಿದ್ರೆ, ಆ ಕಡೆ ಅಜ್ಜಿ ಒಬ್ಬರೇ ತನ್ನ ಮಗನ ಹಾಕೊಂಡು ಮಲಗಿದ್ರು. ಇವಾಗಿನ ಥರ ಅವರಿಗೆ ಭಯನಿರಲಿಲ್ಲ. ಸೊ ಆವಾಗೇನಾಗುತ್ತೆ, ಅಜ್ಜಿ ಆ್ಯಕ್ಚುಲಿ ತನ್ನ ಮಗನ ಹಾಕೊಂಡು ಹೊರಗಡೆ ಜಗಲಿ ಮೇಲೆ ಮಲಗಿದ್ಲು. ಆವಾಗ ಇದ್ದಕ್ಕಿದ್ದಾಗೆ ಪಕ್ಕದಲ್ಲಿ ಅವಳು ಹಚ್ಚಿಟ್ಟಿದ್ದ ಬೆಂಕಿ ಆರಿ ಹೋಗುತ್ತೆ. ಅಂದರೆ ಒಂದೇ ಸಲ ಯಾವುದೇ ಗಾಳಿಯ ಮುನ್ಸೂಚನೆ ಇಲ್ಲದೆ ಅದು ಆರಿ ಹೋಗಿತ್ತು. ಅಜ್ಜಿಗೆ ಮನಸ್ಸೊಳಗೆ ಒಂದು ರೀತಿಯ ಭಯ ಶುರುವಾಗುತ್ತೆ. ಅಜ್ಜ ಬೇರೆ ಹೊರಗಿದ್ದಾರೆ, ಏನಾಗುತ್ತೋ ಅಂತ. ಆವಾಗ ಇದ್ದಕ್ಕಿದ್ದಾಗೆ ಯಾರಾದರೂ ನೆರಳು ಮನೆಯೊಳಗೆ ಪಾಸಾದಂತೆ ಅವಳಿಗೆ ಭಾಸವಾಗುತ್ತೆ. ಅಂದರೆ ಎರಡು ಶ್ಯಾಡೋ ಓಡಿದಾಗೆ ಅವಳಿಗೆ ಭಾಸವಾಗುತ್ತೆ. ಇವಳು ಅದೇ ಕೂಡಲೇ ಹೋಗಿ ಒಳಗೆ ಚೆಕ್ ಮಾಡ್ತಾಳೆ. ಬಟ್ ನೋಡಿದರೆ ಒಳಗೆ ಏನು ಕೂಡ ಇದ್ದಿರೋದಿಲ್ಲ. ಹಾಗೆ ಒಂದು ಅಲ್ಲಿ ಮಲ್ಕೋತಾಳೆ. ಈ ಕಡೆ ಅಜ್ಜ ಕೂಡ ಒಂದು 10-11 ಗಂಟೆ ಹಾಗೆ ನಿದ್ದೆ ಮಾಡೋಕೆ ಶುರು ಮಾಡ್ತಾರೆ. ಯಾಕಂದರೆ ಅವರಿಗೆ ನಿದ್ದೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಸಮಯ ಓಡ್ತಾ
ಒಂದು 12 ಗಂಟೆಯ ಆಸುಪಾಸಾಗಿರ್ಬೋದು. ಆವಾಗ ಮಲಗಿದ್ದ ಅಜ್ಜಂಗೆ ಕೆಳಗಿಂದ ಅಂದರೆ ತನ್ನ ಮಲಗಿರುವ ಮನೆ ಕೆಳಗಿಂದ ಯಾರೋ ನಡ್ಕೊಂಡು ಬರ್ತಿರುವ ಹಾಗೆ ಅವರಿಗೆ ಭಾಸವಾಗುತ್ತೆ. ಅಂದರೆ ಆ ಮನೆ ಮೇಲೆ ಹೋಗ್ಲಿಕ್ಕೆ ಒಂದು ಮೆಟ್ಟಿಲು ಥರ ಇದೆ. ಆ ಮೆಟ್ಟಿಲನ್ನು ಹತ್ಕೊಂಡು ಅವರು ಮೇಲೋಗಬೇಕು. ಸೊ ಅಜ್ಜ ಆ ಮೆಟ್ಟಲ್ ಮೇಲಿರೋ ಒಂದು ಬೆಡ್ಡಲ್ಲಿ ಮಲಗಿದ್ದಾರೆ. ಅವರಿಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ ಆ ಮೆಟ್ಟಿಲು ಹತ್ಕೊಂಡು ಯಾರೋ ಇಬ್ಬರು ವ್ಯಕ್ತಿಗಳು ನನ್ನ ಮೈ ಹತ್ತಿರ ಬರ್ತಿದ್ದಾರಂತ. ಇವರಿಗೆ ಭಯದಲ್ಲಿ ಕಣ್ ತೆಗಿಲಿಕ್ಕೇನೆ ಆಗೋದಿಲ್ಲ. ಇವರು ತಮಗೆ ಗೊತ್ತಿದ್ರು ಕೂಡ ಅದನ್ನು ನೋಡ್ಲಿಕ್ಕೆ ಹೋಗದೆ ಹಾಗೆ ಕಣ್ಮುಚ್ಕೊಂಡು ಅಲ್ಲೇ ಮಲ್ಕೋತಾರೆ. ಹಾಗೆ ಅವರಿಗೆ ಯಾರೋ ಇಬ್ಬರು ವ್ಯಕ್ತಿಗಳು ಅಂದರೆ ಯಾರೋ ಇಬ್ಬರು ವ್ಯಕ್ತಿರುವ ಪ್ರೆಸೆನ್ಸ್ ಇದ್ದಾಗೆ ಅವರಿಗೆ ಭಾಸವಾಗುತ್ತೆ. ಹಾಗೆ ಆ ವ್ಯಕ್ತಿಗಳು ಬಂದು ತನ್ನ ಪಕ್ಕದಲ್ಲಿ ಮಲ್ಕೊಂಡಿರುವ ಹಾಗೆ ಅವರಿಗೆ ಭಾಸವಾಗುತ್ತೆ. ಇವರಿಗೆ ಕಣ್ ತೆಗಿಬೇಕಾ ಬೇಡವಾ ಅಂತ ಗೊತ್ತೇ ಆಗೋದಿಲ್ಲ. ಆದರೂ ಕೂಡ ಒಂದು ಧೈರ್ಯ ಮಾಡಿ ಕಣ್ ತೆಗುವಂತ ಒಂದೇ ಸಮನೆ ಓಪನ್ ಮಾಡ್ತಾರೆ. ಆದರೆ ಶಾಕಿಂಗ್ಲಿ ಪಕ್ಕದಲ್ಲಿ ಯಾರು ಕೂಡ ಎದುರುದಿಲ್ಲ. ಹಾಗೆ ನಂತರದಲ್ಲಿ ಕಣ್ಬಿಟ್ಟು ಅಕ್ಕಪಕ್ಕ ಒಬ್ಸರ್ವ್ ಮಾಡಿದಾಗ ಶಾಕಿಂಗ್ಲಿ ಅವರಿಗೆ ಗದ್ದೆ ಒಳಗಿಂದ ಯಾರದೋ ಓಡಾಟವೆಲ್ಲ ತೋರಿ ಬರುತ್ತೆ. ಅಂದರೆ ಯಾರೊಬ್ಬ ವ್ಯಕ್ತಿಗಳು ಗದ್ದೆ ತುಂಬ ಓಡಾಡಿ ತನ್ನ ಬೆಳೆಯನ್ನು ನಾಶ ಮಾಡ್ತಿರೋ ಹಾಗೆ ಅವರಿಗೆ ತೋರಿ ಬರುತ್ತೆ. ಅವರು ಈಗಾಗಿರೋ ಘಟನೆ ಬಗ್ಗೆ ಥಿಂಕ್ ಮಾಡದೆ ಅಲ್ಲೇ ಕೂತು ಗದರಿಸ್ತಾರೆ ಯಾರದು ಗದ್ದೆಲಿ ಅಂತ. ಬಟ್ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಇವರು ಅಲ್ಲಿದ್ದ ಕೋಲನ್ನು ಗದ್ದೆ ಒಳಗೆ ಬಿಸಾಡ್ತಾರೆ. ಆವಾಗ ಒಂದೇ ಸಲ ಆ ಶಬ್ದ ನಿಂತೋಗುತ್ತೆ. ಆದರೆ ಅದಾದ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಪುನಃ ಅದೇ ರೀತಿ ಆಗುತ್ತೆ. ಅಜ್ಜಂಗೆ ನೋಡಿ ನೋಡಿ ಸಾಕಾಗಿ ಅವರು ಕೆಳಗಿಳಿದು ಗದ್ದೆ ಒಳಗೋಗಿ ಅಬ್ಸರ್ವ್ ಮಾಡ್ತಾರೆ. ಬಟ್ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಓಡಾಟ ತೋರಿ ಬರೋದಿಲ್ಲ. ಅಂದರೆ ಯಾವುದೇ ಮನುಷ್ಯರ ಓಡಾಟ ಅವರಿಗಲ್ಲಿ ತೋರಿ ಬರೋದಿಲ್ಲ. ನಂತರ ಅವರ ಪಕ್ಕದಲ್ಲೇ ಓಡಾಟ ಶುರುವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾರೊಬ್ಬ ವ್ಯಕ್ತಿಗಳು ಅಲ್ಲಿರೋ ಬೆಳೆಗಳನ್ನ ಹಾಳು ಮಾಡ್ತಿರ್ತಾರೆ. ಅಜ್ಜನ ಕಣ್ಣ ಮುಂದೆನೇ ಅವರ ಬೆಳೆ ಎಲ್ಲ ನಾಶವಾಗ್ತಿರುತ್ತೆ. ಬಟ್ ಅವರ ಕಣ್ಣಿಗೆ ಯಾರೊಬ್ಬ ವ್ಯಕ್ತಿಗಳು ಕೂಡ ತೋರುದಿಲ್ಲ. ಅಜ್ಜಂಗೆ ಅದನ್ನು ನೋಡಿ ಶಾಕ್ ಆಗುತ್ತೆ. ಹಾಗೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಇದು ಗ್ಯಾರಂಟಿ ದೆವ್ವದ್ದೇ ಕಾಟ ಅಂತ. ಸೊ ಅವರು ಅದೇ ಕೂಡಲೇ ಅಲ್ಲಿಂದ ಮನೆಗೋಡಿ ಹೋಗ್ತಾರೆ. ಹಾಗೆ ಆ ವಿಷಯನ ಅಜ್ಜಿಗೆ ಹೇಳ್ತಾರೆ. ಅದಾದ ಸುಮಾರು ದಿನ ನಂತರ ಅವರಿಗೆ ಗೊತ್ತಾಗುತ್ತೆ ಆ ಎರಡು ಆತ್ಮ ಬೇರೆ ಯಾರ್ದು ಅಲ್ಲ, ಅವರ ಇಬ್ಬರು ಮಕ್ಕಳದೇ ಅಂತ. ಸುಮಾರು ವರ್ಷಗಳ ಹಿಂದೆ ಅವರಿಬ್ಬರ ಮಕ್ಕಳಿಗೆ ಏನೋ ಒಂದು ಮಹಾಮಾರಿ ಬಂದು ಸತ್ತೋಗಿದ್ರು. ಸೊ ಆವಾಗ ಅಜ್ಜಜ್ಜಿ ಅವರಿಬ್ಬರ ಶವವನ್ನು ಅದೇ ಗದ್ದೆಯ ಒಂದು ಜಾಗದಲ್ಲಿ ಮಣ್ಣು ಮಾಡಿದ್ರು. ಸೊ ಅವರ ಒಂದು ಆತ್ಮನೇ ಅಜ್ಜಂಗೆ ಹಾಗೆ ಅಜ್ಜಿಗೆ ಕಾಟ ಕೊಟ್ಟಿದ್ದು. ಇದು ಆ್ಯಕ್ಚುಲಿ ಆದಂಥ ಒಂದು ನೈಜ ಘಟನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.